ಅಮ್ಮು, ನಾನು ಗೌರಿ ಪೂಜೆಲಿ ಇರ್ತೀನಿ, ನೀನು ಹೋಗಿ ದಾರಿಗೆ ರೆಡಿ ಮಾಡಿಸು. ನಾನು ಅದಕ್ಕೆ ಎಲ್ಲ ರೆಡಿ ಮಾಡಿಸಿ, ನೀನೇನು ಟೆನ್ಷನ್ ಮಾಡ್ಕೊಂಡು. ಅದಿತಿ, ಅರ್ಶಿನ ಕುಂಕುಮ ಜಾಸ್ತಿ ಬೇಕು ಅಂತ ಹೇಳಿದ್ದೆ, ಬಂತ ನೋಡೋಗಮ್ಮ. ಹಾಂ, ಇದಂತ ಚೆನ್ನಾಗಿದೆ ಕಣೆ. ತುಂಬಾ ಚೆನ್ನಾಗಿದೆ. ಬಮ್ಮ ಬಾಯ್. ಇಲ್ಲಿದ್ಯಾ? ಆಗಿಂದ ನಿನ್ನೆ ಹುಡುಕ್ತಿದೆ. ಅಲ್ಲಿ ಅಮ್ಮ ಹುಡುಕ್ತಿದ್ದಾರೆ ಅಂತ ಗೊತ್ತು. ಈ ಕೆಲಸ ಮುಗಿಸಿ ನಾನೇ ಹೋಗ್ತೀನಿ. ಸರಿ ಸರಿ, ಕಣ್ಣು ಕಾಣಿಸ್ಕೊಳ್ತಿರೋ, ಕಳ್ದೋಗ್ಬೇಡ. ಅದಿರ್ಲಿ, ಇದು ಹುಡ್ಗಿ ರೂಮು, ತಾವೇನಿಲ್ಲಿ? ಅತಿ ಆಡ್ಬೇಡ. ಹುಡುಗಿರು ಮಾತ್ರ ಏನು, ಯಾವ ಹುಡುಗಿನೂ ಇಲ್ವನ? ಹುಡ್ಗಿರ್ ವಸ್ತುಗಳು, ಹುಡ್ಗಿರ್ ರೂಮು ಅಂದ್ರೆ ನೀ ಕಿಲೋಮೀಟರ್ ದೂರದಲ್ಲಿ ಇರ್ತಿದ್ದೆ. ಆದ್ರೆ ಈಗ ಹಾಗಿಲ್ಲ. ಇನ್ನ ಈ ರೇಂಜ್ಗೆ ಯಾವ ಪುಣ್ಯಗತಿ ಬದಲಾಯಿಸಿದ್ಲು. ನನಗೆ ಹೂ ಅಂದರೆ ತುಂಬ ಇಷ್ಟ. ಅಣ್ಣ ಅಣ್ಣ, ಏನ್ ಯೋಚನೆ ಮಾಡ್ತಾ ಇದೀಯಾ? ಸರಿ, ಎಲ್ಲೋ ಹೂವನ್ನ ತೊಗೊಂಡು ಹೋಗ್ಬೇಡ, ಇಲ್ಲೊಂದು ಸ್ವಲ್ಪ ಎತ್ತಿಟ್ಟಿರು. ಅವಳಿಗೆ ಹೂ ಅಂತಂದ್ರೆ ಬಹಳ ಇಷ್ಟ, ನಾನೇ ತಗೊಂಡು ಕೊಡ್ತೀನಿ. ಅವಳಿಗೆ ಈಗಾಗಲೇ ನೀನ್ ಮಾಡಿದ ಉಪಕಾರ ಸಾಕಣ್ಣ. ಹೂ ಕೊಡಂತ ಕೆಲಸ ಮಾಡಕ್ ಹೋಗ್ಬೇಡ. ಅರೆಂಗೇರೇಟ್ ಏನ್ ಹೇಳ್ತಿದ್ಯಾ? ಏನ್ ಹೇಳ್ಬೇಕು ಅದನ್ನೇ ಹೇಳಿದೀನಿ. ಏನ್ ಅರ್ಥ ಮಾಡ್ಕೋಬೇಕು ಅದನ್ನ ಅರ್ಥ ಮಾಡ್ಕೊ. ಅಲ್ಲ ಅದ್ಯಾ, ಅಲ್ಲಿ ವಿಕ್ರಾಂತ್ ಕೂಡ ಅವಳಿಂದ ದೂರ ಇದ್ಬಿಡು ಅಂತ ಹೇಳ್ದ. ನೀನು ಇಲ್ಲಿ ಹೀಗೆ ಹೇಳ್ತಿದ್ಯಾ? ವಾಟ್ಸ್ ದಿಸ್? ಲೂಸ್ ಆಗಿದೆ. ಆದ್ರೆ ಇದರಿಂದ ಏನ್ ಪ್ರಾಬ್ಲಮ್ ಅಂತೀನಿ. ನೀನ್ ಕಂಟಿನ್ಯೂ ಮಾಡಕ್ ರೆಡಿ ಆಗಿರೋ ರಿಲೇಶನ್ಶಿಪ್ ಕೂಡ ಯೂಸ್ ಆಗಿ ಇದೆ ಅಣ್ಣ. ಆದ್ಯಾ ನಿನ್ನೆ ಕೇಳ್ತಿರೋದು, ಅದಕ್ಕೂ ಇದಕ್ಕೂ ಏನ್ ಸಂಬಂಧ? ಯಾಕೆಲ್ಲೂ ನನ್ನ ಕನ್ಫ್ಯೂಸ್ ಮಾಡ್ತಿದ್ದೀರಾ? ಅವತ್ತು ಹೇಳಿದ್ದು ಇವತ್ತಿಗೂ ನೆನಪಿದ್ಯಾ? ನನಗೆ ಹೂ ಅಂದರೆ ತುಂಬ ಇಷ್ಟ. ತಗೋ, ಮುಡ್ಕೊ. ಬೇಡ, ಪರವಾಗಿಲ್ಲ. ನನಗೆ ಕೊಡ್ತಿದ್ದೀನಿ ತಾನೆ, ಸಂಕೋಚ ಯಾಕೆ? ಮುಡ್ಕೊ. ಓ, ಮುಡ್ಕೊಳ್ಳೋದಕ್ಕಾಗಲ್ಲ ಅಂತಲ್ಲ, ಪರವಾಗಿಲ್ಲ, ದಾರಿ ಮುಡಿಸ್ತೇನೆ. ತಿರ್ಗೋ. ಮುಖ ಏನು ನೋಡ್ತಿದ್ಯಾ? ತಿರ್ಗೋ. ಬೇಡ ಅಂತ ಹೇಳಿದ್ನಲ್ವಾ? ತುಂಬಾ ಲೇಟಾಗಿ ಹೇಳ್ತಿದ್ಯಾ, ಆಲ್ರೆಡಿ ಮುಟ್ಸಾಯ್ತು. ಯಾರನ್ನ ಕೇಳಿ ಮುಡಿಸಿದ್ರಿ? ನಾನು ಮುಡ್ಸಿ ಅಂತ ಹೇಳಿದ್ದ? ನೀನು ಮುಟ್ಸ್ಬೇಡ ಅಂತಲೂ ಹೇಳಿಲ್ವಲ್ಲ, ಅದಕ್ಕೆ ಮುಡಿಸ್ದೆ.
ಅಲ್ಲ ಬರ್ತೀನಿ ಅಂತ ಹೇಳೋದಾ ಧ್ರುವ? ಎಲ್ಲಿ ಹೋದ? ನಿನ್ನೆ ಸಂಜೆ ಕಾಣಿಸ್ಕೊಂಡಿದ್ದು, ಆಮೇಲೆ ನಾಪತ್ತೆನೇ ಆಗೋಗಿದ್ದಾನೆ. ರಿಸೆಪ್ಷನ್ಗೂ ಬಂದಿಲ್ಲ. ಅಲ್ಲ, ಎಲ್ಲ ಕೆಲಸ ಮಾಡಿ ಹೆಲ್ಪ್ ಮಾಡ್ದವನು ಎಂಜಾಯ್ ಮಾಡೋ ಟೈಮಲ್ಲಿ ಇಲ್ಲ ಅಂದ್ರೆ ಹೇಗೆ? ಕೊಳ್ಳಿದ್ದೆವ್ವ. ಹಲೋ ಹಲೋ, ಎಲ್ರಿ ಇದ್ದೀರಾ? ಯಾರು ಮಾತಾಡ್ತಿರೋದು ಅಂತ ಗೊತ್ತಾಗ್ಲಿಲ್ಲ. ನಿಮ್ಮ ಮುತ್ತಜ್ಜಿ ಮಾತಾಡ್ತಿರೋದು. ಓ, ಈಗೀಗ ಸ್ವರ್ಗದಲ್ಲೂ ಟವರ್ ಫಿಟ್ ಮಾಡಿದಾರಾ? ಇದಕ್ಕೇನು ಕಮ್ಮಿ ಇಲ್ಲ. ನಾನು ಅದಿತಿ. ತರಲೆ ಶುರು ಆದಾಗ್ಲೇ ಗೊತ್ತಾಯ್ತು ಬಿಡಿ. ಯಾಕೆ ವಾಯ್ಸ್ ಕೇಳಿದಾಗ ಗೊತ್ತಾಗ್ಲಿಲ್ವಾ? ವಾಯ್ಸ್ ಕೇಳಿದ ತಕ್ಷಣ ಗೊತ್ತಾಗೋಷ್ಟು ಫೇಮಸ್ ವಾಯ್ಸ್ ಅಲ್ವಲ್ಲ ನಿಮ್ದು. ನೀವೇನು ಅಮಿತಾಬ್ ಬಚ್ಚನ್ ತಂಗಿನಾ? ಸರಿ, ಎಲ್ಲಿದ್ದೀರಾ ನೀವೀಗ? ರಿಸೆಪ್ಷನಿಗೆ ಯಾಕೆ ಬರಲಿಲ್ಲ? ಉಳ್ಕೊಳ್ಳೋಕ್ಕೂ ಬರಲಿಲ್ಲ, ಊಟಕ್ಕೂ ಬರಲಿಲ್ಲ. ಎಲ್ಲೋಗಿದ್ದೀರಾ? ಯಾರು ಹೇಳಿದ್ರು ನಾನು ಬರ್ಲಿಲ್ಲ ಅಂತ? ನಿನ್ನೆ ರಾತ್ರಿ ಬಂದಿದ್ದೆ, ನೀವು ನೋಡಿಲ್ಲ ಅಷ್ಟೇ. ಹೌದಾ? ನನಗೆ ಗೊತ್ತೇ ಆಗ್ಲಿಲ್ವಲ್ಲ. ಸರಿ, ಮದ್ವೆಗೆ ಎಷ್ಟೊತ್ತಿಗೆ ಬರ್ತೀರಾ? ನಿಮ್ಗೆ ಯಾಕಿರಿ ಅದೆಲ್ಲ? ಹಾ, ಗೋಧಿ ಬಣ್ಣ ಸಾಧಾರಣ ಮೈಕಟ್ಟಿನ ಒಂದು ಕೊಳ್ಳಿದ್ದೆವ ಕಳ್ದೋಗಿದೆ. ಹುಡ್ಕೊಟ್ಟೋರಿಗೆ ಥ್ಯಾಂಕ್ಸ್ ಹೇಳ್ತೀವಿ ಅಂತ ನ್ಯೂಸ್ ಪೇಪರ್ಗೆ ಹಾಕ್ಸೋಕೆ. ನೋಡಿ, ಕೊಳ್ಳಿದೇವ ಅಂದ್ರೆಲ್ಲ ಚೆನ್ನಾಗಿರಲ್ಲ ಅಂತೀನಿ. ಏನ್ರಿ ಮಾಡ್ತೀರಾ? ಬೇಡ ನೋಡಿ. ಹಲೋ, ಸುಮ್ಮನೆ ಯಾವಾಗ ಬರ್ತೀರಾ ಅಂತ ಹೇಳಿ. ಯಾವಾಗ್ಲಾದ್ರೂ ಬರ್ತೀನಿ, ಇಲ್ಲ ಬರೋದೇ ಇಲ್ಲ. ಅದನ್ನೆಲ್ಲ ಕಟ್ಕೊಂಡು ನಿಮ್ಗೇನಾಗಬೇಕಾಗಿದೆ ಅಂತ. ಅಲ್ಲ, ಅಲ್ಲಿ ಯಾರಾದ್ರೂ ಕೆಲಸ ಹೇಳ್ತಿದ್ದಾರಾ? ತಪ್ಪಿಸ್ಕೊಂಡು ನನ್ನ ತಲೆ ಕಟ್ಟಬೇಕು ಅಂತ ನೋಡ್ತಿದ್ದೀರಾ ಅಲ್ವಾ? ನಮ್ ಕಡೆ ಇದಕ್ಕೇನೆ ಡೌ ಮಾಡೋದು ಅನ್ನೋದು. ಅಮ್ಮ ಕೇಳ್ತಿದ್ದಾಳೆ ಅಂತ ಕಾಲ್ ಮಾಡ್ದೆ ಅಷ್ಟೇ. ಇಲ್ಲ ಅಂದಿದ್ರೆ ನಿಮ್ ವಿಚಾರ ನಂಗೆ ಯಾಕೆ ಬೇಕು? ಅನ್ಕೊಂಡೆ ಅಮ್ಮನೇ ಕೇಳಿರ್ಬೇಕು ಅಂತ. ಇಲ್ಲ ಅಂದ್ರೆ ಇಷ್ಟೊಳ್ಳೆ ಬುದ್ಧಿ ನಿಮ್ಗೆಲ್ ಬರ್ಬೇಕು ಹೇಳಿ? ಇದ್ಯಾಕೋ ಜಾಸ್ತಿನೇ ಆಯ್ತು. ಯಾವಾಗ ಬರ್ತೀರಾ ಅಂತ ಹೇಳಿದ್ರೆ ಸರಿ. ಇಲ್ಲ ಅಂದ್ರೆ ಕಾಲ್ ರಿಸೀವ್ ಮಾಡ್ತಿಲ್ಲ ಅಂತ ಅಮ್ಮಂಗೆ ಹೇಳ್ಬಿಡ್ತೀನಿ ಅಷ್ಟೇ. ಸುಮ್ಮನೆ ಅವ್ರಿಗೆ ಟೆನ್ಷನ್ ಕೊಡಬೇಡಿ. ಮೂರ್ತು ಟೈಮಿಗೆ ಬರ್ತೀನಿ. ಹಲೋ ಹಲೋ. ನಾನು ಅಲ್ಲಿಗೆ ಬರೋ ಆಗಿಲ್ಲ ಅಂತ ಇವ್ರಿಗೆ ಹೇಗೆ ಹೇಳಿ? ಅಲ್ಲ, ಕಾಲ್ ಮಾಡಿದ್ ನಾನು, ಕಟ್ ಮಾಡಕ್ ಇವ್ನು ಯಾರು ಅಂತ ಪಕ್ಕ ಕೊಳ್ಳಿದ್ದೆವ್ವಾನೆ. ಮಂಟಪಕ್ಕೆ ನಾನು ಇದನ್ನೆಲ್ಲ ತೊಗೊಂಡೋಗ್ಬೇಕು. ನಿಮ್ಮ ಹತ್ರ ಜಗಳ ಮಾಡ್ಕೊಂಡು ನಿಲ್ಲೋಷ್ಟು ಟೈಮ್ ಇಲ್ಲ ನನಗೆ. ನಾನು ಬರ್ತೀನಿ. ನಿನಗೆ ಹೂ ಕೊಟ್ರೆ ನೀನು ಬೇಜಾರು ಮಾಡ್ಕೊಂತೀಯ ಅಂತ ಆದಿ ಹೇಳಿದ್ಲು. ಏನೋ ಬಾಯ್? ಏಯ್, ನಿನ್ನೆ ಹೋಗೋ, ಉಪಯೋಗ ಬರುತ್ತೆ. ಏನಿದೆಲ್ಲ? ನನ್ನ ಫೋಟೋ, ನನ್ನ ಹ್ಯಾಂಡ್ ಕರ್ಚಿಫ್, ನನ್ನ ಬ್ಲೇಸರ್ ಬಟನ್, ಪೆನ್, ಯೋಗರ್ಟ್ ಕಪ್, ಇದನ್ನೆಲ್ಲ ನೀನು ಯಾಕೆ ಇಷ್ಟೊಂದು ಜೋಪಾನವಾಗಿ ನೋಡ್ಕೊಂಡಿದ್ಯಾ? ಅಮೂಲ್ಯ, 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 ನಿಂತ್ಕೋ, ನಿಂತ್ಕೋ. ಏನ್ ಬಾವ ಇಷ್ಟೊಂದು ದೊಡ್ಡ ಗಿಫ್ಟು? ಕಾಂತ್ ಅವರು ನಿನಗೆ ಗಿಫ್ಟ್ ಕೊಡಬೇಕು ಅಂತ ಓಡೋಡ್ ಬಂದ್ರು. ಸಡನ್ ಆಗಿ ಯಾವುದೋ ಒಂದು ಕಾಲ್ ಬಂತು.
ಇದಕ್ಕಿದ್ದಾಗೆ ಅದೇನೋ ಮೀನಾಕ್ಷಿ ಭೂತ, ಪಾನಿಪುರಿ ರಂಜಿತ, ಜೇಮ್ಸ್ ಜಾಮಟ್ ಜಗದೀಶ ಅಂತೆಲ್ಲ ಕಿರ್ಚ್ಕೊಂಡು ಇದನ್ನು ನನ್ನ ಕೈ ಕೊಟ್ಟು ಓಡ್ಬೋದು. ಅವ ಈ ಕಾಂತನ್ ಮಿಸ್ಟ್ರಿನ ಹೇಗಾದರೂ ಮಾಡಿ ಕಂಡುಹಿಡಿಬೇಕಲ್ಲ. ಮೊದಲು ನಿನ್ನ ಮದುವೆ ಆಗಲಿ, ಆಮೇಲೆ ಎಲ್ಲ ಡಿಟೆಕ್ಟಿವ್ ಕೆಲಸನೂ ಮಾಡೋಣ. ಅದು ಸರಿ ಬಾಮೈದ, ಈಗ ನೀನು ನನಗೆ ಭಾವನೂ ಆಗ್ತಿದ್ಯಾ? ಈಗ ನಿನ್ಗೆ ಏನಂತ ಕರಿಬೇಕು? ಭಾವನೋ ಇಲ್ಲ ಬಾಮೈದನೋ? ಸುಮ್ಮನಿರಿ ಭಾವ, ನೀವು ಮೊದಲೇ ಟೆನ್ಷನ್ ಆಗಿದ್ದೀನಿ, ಫುಲ್ ನರ್ವಸ್ ಆಗ್ತಿದೆ. ಅದೇನು ಕರಿಬೇಕು ಅನ್ಸುತ್ತೋ ಅದನ್ನೇ ಕರ್ಕೊಳ್ಳಿ. ಅಳಿಯಂದ್ರೆ ಮಾವ, ನಿಮ್ದೇನು ಅಭ್ಯಂತರ ಇಲ್ಲ ಅಂದರೆ ಇದನ್ನು ನಾನು ನಿಮ್ಗೆ ತೋರಿಸ್ಲಾ? ಅದಕ್ಕಿಂತ ಭಾಗ್ಯ ಏನೇನಿದೆ ಮಾವ, ತೋರಿಸಿ. ಕೂತ್ಕೊಳ್ಳಿ. ಈಗಿನ ಕಾಲದ ಹುಡುಗರು ಅದೇನೋ ಹೇಳ್ತಾರಲ್ಲ, ತುಂಬ ಹ್ಯಾಂಡ್ಸಮ್ ಆಗಿ ಕಾಣ್ತಾ ಇದ್ದೀರಾ. ಥ್ಯಾಂಕ್ ಯು ಮಾವ, ಥ್ಯಾಂಕ್ ಯು ಸೋ ಮಚ್. ಮಗಳು ಮನಸಾರೆ ಪ್ರೀತಿಸಿರೋ ಹುಡುಗನ ಮದುವೆ ಆಗ್ತಾಯಿದ್ರು. ಒಂದಲ್ಲ ಒಂದಿನ ಅವಳು ಬೇರೆ ಮನೆಗೆ ಹೋಗಲೇಬೇಕು ಅಂತ ಗೊತ್ತಿದ್ರು ಧಾರೆ ಎರೆದು ಕೊಡೋದಕ್ಕೆ ಒಂಥರ ಹಿಂಸೆ ಆಗೇ ಆಗತ್ತೆ. ನಿನ್ನ ಮೇಲೆ ನಂಬಿಕೆ ಇಟ್ಟು ನನ್ನ ಹಿರಿ ಮಗಳನ್ನ, ನನ್ನ ಕಣ್ಣನ್ನು ನಿನ್ನ ಕೈಗಿಡ್ತಾ ಇದ್ದೀನಿ. ಆ ಕಣ್ಣಿಗೆ ನೀನು ರೆಪ್ಪೆ ಆಗಿ ಕಾಪಾಡಬೇಕು. ನೀವು ಅಂದ್ಕೊಂಡಿರೋದಕ್ಕಿಂತ ತುಂಬ ಚೆನ್ನಾಗಿ ನೋಡ್ಕೊಳ್ತೀನಿ ಮಾವ, ಚಿಂತೆ ಮಾಡಬೇಡಿ. ಪಾನಿಪುರಿ ರಂಜಿತ, ನಾನು ಮೀನಾಕ್ಷಿ ಮ್ಯಾಟ್ರಿಗೂ ಆ ದೇವದ ಮ್ಯಾಟ್ರಿಗೂ ಒಂದು ಕರೆಕ್ಟ್ ಆಗಿರೋ ಸೊಲ್ಯೂಷನ್ ಸಿಗ್ತಲ್ವಲ್ಲ? ಆ ಜೇಮ್ಸ್ ಜಾಮತ್ ಜಗದೀಶ ಸರಿ ಕೈಗೆ ಸಿಗ್ತಲ್ವಲ್ಲ? ಕಾಂತಣ್ಣ, ನೀ ಜೇಮ್ಸ್ ಜಾಮತ್ ಜಗದೀಶ ತುಂಬಾ ಕೇವಲ ಕಾಣ್ತಿದ್ದೆ, ಅದಕ್ಕೆ ಅವ್ನು ನಿನ್ನ ವಿಷಯ ಹಿಂದೆ ಟಾಕ್ತಿದ್ದ. ಆ ಜೇಮ್ಸ್ ಜಾಮತ್ ಜಗದೀಶ ಮಾಡೋದು ಆಗಿದೆ ಕಣೋ. ಅಷ್ಟು ದೊಡ್ಡ ಟಾಪ್ ಲೆವೆಲ್ ಮಾಂತ್ರಿಕನಾಗಿ ಒಂದು ಸಣ್ಣ ದೆವ್ವನ ಓಡಿಸಕ್ಕಾಗಿಲ್ಲ ಅಂದ್ರೆ ಅವನ್ನ ಕೇವಲವಾಗಿ ನೋಡಿದ್ರೆ ರಾಜಮರ್ಯಾದೆ ಕೊಡಕ್ಕಾಗುತ್ತಾ? ಏನೋ ಮಿಸ್ ಮಾಡಿದ್ದಿತ್ತಲ್ಲ, ನೀ ತಲೆ ಕಸ್ಕೊಂಬೇಡ. ನಾನು ಇದು ಕಿಕ್ಕ ಕಂಡಿಟ್ಟೆ. ಮತ್ತೆ ಅಮೂಲ್ಯ, 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 ನಿಂತ್ಕೋ, ನಿಂತ್ಕೋ. ಅಮೂಲ್ಯ, ಪದೇ ಪದೇ ಇದನ್ನೇ ಯಾಕೆ ಯೋಚನೆ ಮಾಡ್ತಿದ್ದೀನಿ ನಾನು? ಲಾಸ್ಟ್ ಯು ಮೈಂಡ್. ಆಗಿಂದ ಕರಿತಾನೆ ಇದ್ದೀನಿ. ತಿರುಗಿ ನೋಡೋದಕ್ಕೆ ಏನಿನ್ ಪ್ರಾಬ್ಲಮ್? ಟೆಲ್ ಮಿ, ಯಾಕೆ ನನ್ನ ವಸ್ತುಗಳನ್ನ ಅಷ್ಟು ಜೋಪಾನವಾಗಿ ಕಾಪಾಡ್ಕೊಂಡಿದ್ಯಾ? ಮುಟ್ಬೇಡಿ ನನ್ನ. ಅಮೂಲ್ಯ, ನಿನಗೇನಾಗಿದೆ? ಯಾಕೆ ಇಷ್ಟು ವಿಚಿತ್ರವಾಗಿ ಆಡ್ತಿದ್ಯಾ? ಆಗ್ಲೇ ಹೇಳ್ದೆ ಅಲ್ವಾ ಏನು ಆಗಿಲ್ಲ ಅಂತ. ಸರಿಯಾಗಿ ಇದೀನಿ, ಪ್ರಾಬ್ಲಮ್ ಏನೂ ಇಲ್ಲ. ಸಾಕು, ಸುಮ್ಮನೆ ಇರು. ನೀನಾಗಿಲ್ಲ. ಏನಾದರೂ ಡಿಫ್ರೆನ್ಸಸ್ ಇದ್ರೆ ಅದನ್ನ ಮಾತಲ್ಲಿ ಬಗೆಹರಿಸ್ಕೋಬಹುದು. ಅದನ್ನ ಬಿಟ್ಟು ಈ ರೀತಿ ಅರ್ಥ ಆಗದಿರೋ ಥರ ಬಿಹೇವ್ ಮಾಡೋದಲ್ಲ. ನಾನು ನಿನ್ನ ಜೊತೆ ಹಾಗೆ ನಡ್ಕೋತೀನಿ. ನಾನು ಯಾವಾಗಲೂ ಇದ್ದ ಹಾಗೆ ಇದ್ದೀನಿ ತಾನೆ. ಮತ್ತೆ ನೀನು ಯಾಕೆ ಚೇಂಜ್ ಆಗ್ತಿದ್ಯಾ? ನನಗೆ ರೊಟೀನಲ್ಲಾಗಲಿ ಲೈಫಲ್ಲಾಗಲಿ ಚೇಂಜಸ್ ಆದರೆ ನನಗೆ ಇಷ್ಟ ಆಗಲ್ಲ ಅಂತ ನಿಂಗೆ ಚೆನ್ನಾಗಿ ಗೊತ್ತು. ಹುಡುಗಿರನ್ನೇ ದೂರ ಓಡ್ತಿದ್ದೀನಿ ನಾನು. ನೀನೀಗ ಆ ಥರ ಆಡ್ತಿದ್ಯಾ? ಐ ಮೀನ್ ನನ್ನಿಂದ ದೂರ ಓಡ್ತಿದ್ಯಾ? 4 ಮಾತು ಕೇಳಿದ್ರೆ ಸಾಕು, ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ, ಮುಖ ತಿರುಗಿಸ್ಕೊಂಡು ಹೋಗ್ತೀಯ. ಇದು ನೀನಲ್ಲ ಮೂಲ್ಯ. ನಿನ್ನನ್ನು ಈ ರೀತಿ ನೋಡೋದಕ್ಕೆ ನನಗೆ ಸಾಧ್ಯನೇ ಇಲ್ಲ. ನೋ, ಕಮ್ ಆನ್, ಟೆಲ್ ಮೀ. ಸಾರಿ ವೇದಾಂತ್, ನಿಮ್ಮ ಪ್ರಶ್ನೆಗೆಲ್ಲ ನನ್ನ ಹತ್ರ ಉತ್ತರ ಇಲ್ಲ. ನಾನು ಹೋಗ್ಬೇಕು, ದಯವಿಟ್ಟು ನನ್ನ ಬಿಟ್ಬಿಡಿ. ಮತ್ತೆ ಅದನ್ನೇ ಮಾಡ್ತಿದ್ಯಾ? ನಿನ್ನ ಹತ್ರ ಉತ್ತರ ಇದೆ, ಆದ್ರೆ ಅದನ್ನು ಹೇಳೋದಕ್ಕೆ ನೀನು ತಯಾರಿಲ್ಲ. ನನ್ನ ವಸ್ತುಗಳನ್ನ ಜೋಪಾನವಾಗಿ ಇಟ್ಕೊಂಡಿದ್ಯಾ. ಅದನ್ನ ಮದುವೆ ಮನೆಗೂ ತಂದಿದ್ಯಾ ಅಂತಂದ್ರೆ ಅದನ್ನ ಯಾವಾಗಲೂ ಜೊತೆಲಿ ಇಟ್ಕೊಂಡಿರ್ತೀಯ ಅಂತ ಅರ್ಥ. ಸಾಕು, ಸುಮ್ಮನೆ ಅನ್ನೋಷ್ಟು ಮಾತಾಡ್ತಿದ್ದವಳು ಸೈಲೆಂಟ್ ಆಗಿದ್ಯಾ. ಮುಖಕ್ಕೆ ಮುಖ ಹಾಕೊಟ್ಟು ಮಾತಾಡ್ತಿಲ್ಲ.
ಒಂದು ಕ್ಷಣ ಇದ್ದಾಗ ಇನ್ನೊಂದು ಕ್ಷಣ ಇರೋದಿಲ್ಲ. ಅಲ್ಲಿ ಆದ್ಯ ನೋಡಿದ್ರೆ ನಾನೇ ನಿನಗೆ ಹರ್ಟ್ ಮಾಡಿದೀನಿ ಅನ್ನೋ ರೀತಿಲಿ ಮಾತಾಡ್ತಿದ್ದಾಳೆ. ಅವಳೊಬ್ಳೇ ಅಲ್ಲ, ಇನ್ಫ್ಯಾಕ್ಟ್ ಎಲ್ಲರೂ ಹಾಗೆ ಆಡ್ತಿದ್ದಾರೆ. ಯಾರೋ ಏನೋ ಮಾತಾಡ್ತಾರೆ, ಹೇಗೋ ನಡ್ಕೊಳ್ತಾರೆ ಅಂದ್ರೆ ಅದಕ್ಕೆ ನಾನು ಹೊಣೆ ಅಲ್ಲ ವೇದಾಂತ್. ಆಯ್ತು, ಅಟ್ಲೀಸ್ಟ್ ನನ್ನ ನಿನ್ನ ವಿಚಾರ ಮಾತಾಡ್ಬೇಕಾದ್ರೂ ನೀನು ರೆಸ್ಪಾನ್ಸಿಬಲ್ ಆಗಿರ್ಬೇಕು ತಾನೆ. ಏನಿದೆ ಮಾತಾಡೋಕೆ? ನನಗೇನು ಇಲ್ಲ. ಬಟ್ ನನಗಿದೆ ಅಮೂಲ್ಯ, ನನ್ನ ಮನಸ್ಸಲ್ಲಿ 100 ಪ್ರಶ್ನೆ ಇದೆ, 1000 ಕನ್ಫ್ಯೂಷನ್ಸ್ ಇದೆ. ಯಾವುದನ್ನ ಹೇಗೆ ಯೋಚನೆ ಮಾಡ್ತಿದ್ರೋ ಮ್ಯಾಚ್ ಆಗ್ತಿಲ್ಲ, ಕನ್ಕ್ಲೂಷನ್ ಸಿಗ್ತಿಲ್ಲ. ಒಬ್ಬನೇ ದಿನ ವಿಚಾರ ಮಾಡಿ ಫ್ರಸ್ಟ್ರೇಟ್ ಆಗ್ತಿದ್ದೀನಿ. ಅದನ್ನೆಲ್ಲ ನಿನ್ನ ಹತ್ರ ಯಾವತ್ತೋ ಕೇಳಬೇಕು ಅನ್ಕೊಂಡಿದ್ದೆ. ಅದನ್ನ ಇವಾಗ ಕೇಳ್ತಿದ್ದೀನಿ ಅಥವಾ ಕೇಳಿದ್ದೀನಿ. ನನಗೆ ಅದಕ್ಕೆ ಆನ್ಸರ್ ಬೇಕು. ಅಂಡ್ ಅದನ್ನ ನೀನ್ ಮಾತ್ರ ಕೊಡೋದಿಕ್ ಸಾಧ್ಯ. ಆನ್ಸರ್ ಮೀ, ನೀನೆಷ್ಟು ಇಂಡಿಫರೆಂಟ್ ಬಿಹೇವಿಯರ್ಗೆ ಏನ್ ಕಾರಣ? Come on, you have to tell me. ಇವತ್ತು ನೀನು ನನಗೆ ಇದನ್ನ ಹೇಳಲೇಬೇಕು. ನನಗೆ ಕನ್ಫ್ಯೂಷನ್ ಸ್ಟೇಟಲ್ಲಿ ಬದುಕೋದಿಕ್ ಆಗೋದಿಲ್ಲ. ಹೇಳ ಅಮೂಲ್ಯ, ಹೇಳು, ಯಾಕೆ ಹೀಗಾಡ್ತಿದ್ಯಾ ಹೇಳು. ಯಾಕೆ ಅಂದ್ರೆ ಐ ಲವ್ ಯು. ಯಾಕೆ ಅಂದ್ರೆ ಐ ಲವ್ ಯು. ಯಾಕೆ ಅಂದ್ರೆ ಐ ಲವ್ ಯು. ಜಗತ್ತೇ ನಮದು, ಇವತ್ತೇ ನಮದು, ನಗುತ್ತಾ ಬಂದು ಬಳಗ ಸೇರೋ ದಿನವೇ ಹಬ್ಬ. ಒಬ್ಬಟ್ಟು ಮದುವೆ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ವದಮಾನಸ್ಸಪನ್ನೋ ದಿವೇತ್ಸೀದ ಸಾಧನಂ ವಕ್ರತುಂಡ ಮಹಾಕಾಯ ಸೂರ್ಯಕೋಟೆ ಸಮಪ್ರಭಃ. ಏನಾದ್ರೂ ಹುಡುಕ್ತಾ ಇದೆಯಾ ಅಣ್ಣ? ಅಗ್ರಜ ಎಲ್ಲಿ ಆದ್ಯಾ? ಗೊತ್ತಿಲ್ಲ, ಇರು, ಕಾಂತನ್ ಕಳಿಸ್ತೀನಿ. ಕಾಂತ, ಹೋಗಿ ಸ್ವಲ್ಪ ಹಣ ಹುಡ್ಕೊಂಡು ಕರ್ಕೊಂಡ್ ಬರ್ತೀರಾ? ಸರಿ ಮೇಡಮ್. ಏನ್ರಿ ಎಲ್ಲದಕ್ಕೂ ನಗ್ತಿರಲ್ರಿ? ಕರ್ಮ, ಹೋಗ್ರಿ. ಯಾಕೆ ಅಂದ್ರೆ ಐ ಲವ್ ಯು. ಯಾಕೆ ಅಂದ್ರೆ ಐ ಲವ್ ಯು. ಯಾಕೆ ಅಂದ್ರೆ ಐ ಲವ್ ಯು. ಅಳ್ಬೇಡ ಮೊನ್ನೆ, ಯಾಕೆ ಹೇಳ್ತೀರಿಯಾ? ನಿನಗೇನು ಹೇಳಿದೆ ಅದು ನಿಜನೋ ಅಥವಾ ಸುಳ್ಳು ಅಂತ ತಿಳ್ಕೊಬೇಕಿತ್ತು.